Hello everyone, I am Soumya Murthy. Today I will be discussing one of the topics of public economics. Today topic is public goods versus private goods. ಇವತ್ತಿನ ನಮ್ಮ ಟಾಪಿಕ್ಕು ಸಾರ್ವಜನಿಕ ಸರಕು ಹಾಗೂ ಖಾಸಗಿ ಸರಕಿನ ಬಗ್ಗೆ. ಸಾಮಾನ್ಯವಾಗಿ ನಾವು ಏನು ನೋಡ್ತೀವಿ, ಮಾನವನ ಬಯಕೆ ಅಂದರೆ ಅಪರಿಮಿತವಾಗಿರುವಂಥದ್ದು. ಸೊ ಇದರಲ್ಲಿ ಎರಡು ರೀತಿಯಾದ ಸರಕುಗಳನ್ನ ನಾವು ನೋಡ್ಬೋದು. ಒಂದು ಖಾಸಗಿ ಸರಕು, ಖಾಸಗಿ ಬಯಕೆಗಳನ್ನ ಈಡೇರಿಸುವಂಥದ್ದು, ಮತ್ತೊಂದು ಸಾರ್ವಜನಿಕ ಬಯಕೆಗಳನ್ನ ತೃಪ್ತಿಪಡಿಸುವಂಥದ್ದು. ಸೊ ಮೊದಲನೇದಾಗಿ ನಾವು ಸಾರ್ವಜನಿಕ ಸರಕಿನ ಅರ್ಥವನ್ನು ತಿಳ್ಕೊಳ್ಳೋಣ. ದ ಮೀನಿಂಗ್ ಆಫ್ ಪಬ್ಲಿಕ್ ಗುಡ್: the goods that can be used by the general public which has collective wants are called as public goods or social goods. Its utility does not reduce after being used by the consumers. ಸಾಮಾನ್ಯವಾಗಿ ಏನಾಗುತ್ತೆ, ಒಂದು ಸರಕನ್ನು ಬಳಸಿದ್ದೀವಿ ನಾವು ಅಂದ ತಕ್ಷಣ ಅದರ ಉಪಯುಕ್ತತೆ ಏನಿದೆ ಅದು ಮುಗ್ದು ಹೋಗುತ್ತೆ ಅಥವಾ ಖಾಲಿ ಆಗೋಗುತ್ತೆ ಅಂತ ನಾವು ಸಾಮಾನ್ಯವಾಗಿ ಭಾವಿಸ್ತೀವಿ. ಆದರೆ ನಾವು ಯಾವಾಗ ಸಾರ್ವಜನಿಕ ಸರಕನ್ನು ತೊಗೋತೀವಿ, ಪಬ್ಲಿಕ್ ಗೂಡನ್ನು ತೊಗೋತೀವಿ, ಇದು ನಾವು ಮತ್ತೆ ಉಪಯೋಗಿಸ್ಕೋಬೋದಾದಂಥ ಒಂದು ಸರಕಾಗಿರುತ್ತೆ. ಸೊ ಇಲ್ಲಿ ನಾವು ನೋಡೋದೇನಪ್ಪ ಅಂದರೆ ಮಲ್ಟಿಪಲ್ ಯೂಸಸ್ ಇರೋವಂಥ ಒಂದು ಗೂಡ್ಸ್ ಆಗಿರುತ್ತೆ. ಅಂದರೆ ಒಬ್ಬ ವ್ಯಕ್ತಿ ಆ ವಸ್ತುವನ್ನು ಅನುಭವಿಸಿದ ತಕ್ಷಣ ಅದರಲ್ಲಿರುವಂಥ ಯುಟಿಲಿಟಿ ಫ್ಯಾಕ್ಟರ್ ಏನಿದೆ ಅದು ಮುಗ್ದೋಗೋದಿಲ್ಲ, ಮತ್ತೆ ಅದು ಮರು ಉಪಯೋಗಕ್ಕೆ ಬರುವಂಥ ಒಂದು ಸರಕಾಗಿರುತ್ತೆ. ಸೇ ಫಾರ್ ಎಕ್ಸಾಂಪಲ್, ನಾವು ಬಳಸುವಂಥ ಒಂದು ಚಿತ್ರಮಂದಿರ ಇರ್ಬೋದು, ಅಥವಾ ಸಾರ್ವಜನಿಕ ಶಿಕ್ಷಣ ಇರ್ಬೋದು, ಅಥವಾ ಸಾರ್ವಜನಿಕ ಉದ್ಯಾನವನ ಇರ್ಬೋದು. ಸೊ ಇಲ್ಲಿ ಮಲ್ಟಿಪಲ್ ಯೂಸಸನ್ನು ನಾವು ನೋಡ್ತೀವಿ. ಸೊ ಇದರ ಲಕ್ಷಣಗಳಿಗೆ ನಾವು ಬಂದಾಗ ನಾವು ಏನು ನೋಡ್ತೀವಿ, ಆಲ್ ಗೂಡ್ಸ್ ಕ್ಯಾನ್ ಬಿ ಯೂಸ್ಡ್ ಇನ್ ಈಕ್ವಲ್ ಕ್ವಾಂಟಿಟಿ. ಸೊ ಇಲ್ಲಿ ಯಾವತ್ತೂ ನಾವು ಭೇದ ಭಾವ ಮಾಡೋದಿಲ್ಲ, ಎಲ್ಲ ಗೂಡ್ಸ್ನ ಎಲ್ಲರೂ ಸಮವಾಗಿ ಬಳಸುವಂಥ ಒಂದು ಸಾಧ್ಯತೆ ಇರುತ್ತೆ. ಅದೇ ರೀತಿಯಲ್ಲಿ ದೀಸ್ ಗೂಡ್ಸ್ ವಿಲ್ ಬಿ ಸ್ಯಾಟಿಸ್ಫೈಡ್ ಬೈ ದಿ ಗವರ್ಮೆಂಟ್. ಸಾಮಾನ್ಯ ಈ ಸರಕನ್ನು ಹಾಗಾದರೆ ಯಾರು ಒದಗಿಸ್ತಾರೆ ಅನ್ನೋ ಪ್ರಶ್ನೆ ಬಂದಾಗ ನಾವು ನೋಡೋದು, ಈ ಸರಕನ್ನು ಬೇಸಿಕ್ಲಿ ಸರ್ಕಾರ ನಮಗೆ ಒದಗಿಸ್ಕೊಡುತ್ತೆ. ಹಾಗೆ ಗೂಡ್ಸ್ ಕೆನಾಟ್ ಬಿ ಡಿವಿಸಿಬಲ್. ಸಾಮಾನ್ಯ ಏನಾಗುತ್ತೆ, ಒಂದು ಸರಕನ್ನು ತೊಗೊಂಡಾಗ ನಾವು ಅಲ್ಲಿ ಹಂಚಿಕೆ ಮಾಡೋದು ನೋಡ್ತೀವಿ, ಅಥವಾ ಒಂದನ್ನು ನಾವು 2-3 ಆಗಿ ಭಾಗಗಳಾಗಿ ಬಿಡಿಸಿ ಕೊಡೋವಂಥದ್ದು ನೋಡ್ತೀವಿ. ಸೊ ಇಟ್ಸ್ ಇಂಡಿವಿಸಿಬಲ್. ಇಲ್ಲಿ ಎಲ್ಲರೂ ಅದನ್ನು ಪೂರ್ತಿಯಾಗಿ ಬಳಸುವಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗೆ ನೋ ಕಾಂಪಿಟೇಷನ್ ಇನ್ ಟರ್ಮ್ಸ್ ಆಫ್ ಕನ್ಸಂಪ್ಷನ್. ಸೊ ಅದನ್ನು ಉಪಯೋಗಿಸೋದು ಅಂತ ಬಂದಾಗ ಇಲ್ಲಿ ಎಲ್ಲರಿಗೂ ಓಪನ್ ಆಗಿರುವಂಥ ಒಂದು ಪ್ಲೇಸ್, ಇಲ್ಲಿ ಎಲ್ಲರೂ ಬಳಸ್ಕೋಬೋದು. ಇವಾಗ ಸಾರ್ವಜನಿಕವಾಗಿರುವಂಥ ಒಂದು ಚಿತ್ರಮಂದಿರ ಇರ್ಬೋದು, ಅಥವಾ ಒಂದು ಪೊಲೀಸ್ ಸೇವೆ ಆಗಿರ್ಬೋದು. ಸೊ ಇದು ಎಲ್ಲರಿಗೂ ಸರ್ಕಾರ ಒದಗಿಸುವಂಥ ಒಂದು ಸರಕಾಗಿರುತ್ತೆ. ಹಾಗೆ ನಾವು ಪ್ರೈವೇಟ್ ಗೂಡ್ಸ್ ಅಥವಾ ಖಾಸಗಿ ಸರಕಿನ ಬಗ್ಗೆ ನೋಡಿದಾಗ, ದ ಗೂಡ್ಸ್ ದಟ್ ಕ್ಯಾನ್ ಬಿ ಯೂಸ್ ಟು ಸ್ಯಾಟಿಸ್ಫೈ ದಿ ಇಂಡಿವಿಜುವಲ್ ಆರ್ ಪರ್ಸನಲ್ ವಾಂಟ್ಸ್ ಕಾಲ್ಡ್ ಆಸ್ ಪ್ರೈವೇಟ್ ಗೂಡ್ಸ್. It has the principle of exclusion which can satisfy the wants of the consumers who pay for his goods. ಸಾಮಾನ್ಯ ನಾವು ಏನು ನೋಡ್ತೀವಿ ಇಲ್ಲಿ ಅಂದರೆ, ಒಂದು ಸರಕು ನನಗೆ ಬೇಕು ಅಂದಾಗ, ಅಂದರೆ ವೈಯಕ್ತಿಕವಾಗಿ ನನಗೆ ಪ್ರತ್ಯೇಕವಾಗಿ ಆ ಸರಕು ಬೇಕು ಅಂದಾಗ ನಾವು ಅದರ ಬೇಡಿಕೆ ಇಟ್ಟಾಗ ಆ ಗೂಡ್ಸು ನಮಗೆ ಸಿಗುತ್ತೆ. ಸೊ ಇಲ್ಲಿ ನಾವು ಪೂರ್ತಿ ನಮ್ಮ ಸೊಸೈಟಿ ಅಥವಾ ಎಂಟೈರ್ ಪಬ್ಲಿಕ್ಕಿನ ಡಿಮಾಂಡ್ ನಾವು ಇಡ್ತಾ ಇಲ್ಲ, ಇದು ಇಂಡಿವಿಜುವಲ್ ಡಿಮಾಂಡ್ ಆಗಿರುತ್ತೆ. ಸೊ ಇಲ್ಲಿ ಒಬ್ಬ ವ್ಯಕ್ತಿಯ ಪ್ರತ್ಯೇಕ ನಿಯಮವಾಗಿ ಬಳಸುವಂಥ ಒಂದು ಡಿಮಾಂಡ್ ಏನಿರುತ್ತೆ, ಅಲ್ಲಿ ನಾವು ಆ ವಸ್ತು ಬೇಕು ಅಂತ ಕೇಳಿದಾಗ ಆ ವಸ್ತು ನಮಗೆ ಸಿಗೋವಂಥದ್ದು. ಸೊ ಇಲ್ಲಿ ನಾವು ಸಾಮಾನ್ಯವಾಗಿ ಪ್ರಿನ್ಸಿಪಲ್ ಆಫ್ ಎಕ್ಸ್ಕ್ಲೂಷನನ್ನು ನೋಡ್ತೀವಿ. ಸೊ ಹಾಗಾದರೆ ಪ್ರೈವೇಟ್ ಗೂಡ್ ಮತ್ತು ಪಬ್ಲಿಕ್ ಗೂಡ್ಸ್ ಅಂತ ನಾವು ತೊಗೊಂಡು ಕಂಪ್ಯಾರಿಸನ್ ಮಾಡಿದಾಗ, ಸಾರ್ವಜನಿಕ ಸರಕು ಮತ್ತು ಖಾಸಗಿ ಸರಕುಗಳ ನಡುವೆ ಇರುವಂಥ ವ್ಯತ್ಯಾಸವನ್ನು ನಾವು ನೋಡಿದಾಗ, ಪ್ರೈವೇಟ್ ಗೂಡ್ ಅಂದಾಗ ಅದು ವೈಯಕ್ತಿಕವಾಗಿ ಆಗುವಂಥ ಒಂದು ಕನ್ಸಂಪ್ಷನ್, ಬೇಸಿಕ್ಲಿ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಆಸೆ ಅಥವಾ ಬಯಕೆಗಳಿಗೆ ಸೀಮಿತವಾಗಿರುವಂಥದ್ದು. ಹಾಗೆ ನಾವು ಪಬ್ಲಿಕ್ ಗೂಡ್ಸನ್ನು ನೋಡಿದಾಗ, ಇದು ಒಂದು ಕಲೆಕ್ಟಿವ್ ಕನ್ಸಂಪ್ಷನ್ಗೆ ಬೇಕಾಗಿರುವಂಥ ಗೂಡ್ಸ್ ಆಗಿರುತ್ತೆ. ಅಂದರೆ ಎಂಟೈರ್ ಪಬ್ಲಿಕ್, ನಾವಾಗಲೇ ಹೇಳಿದ ಹಾಗೆ ಇದು ಒಂದು ಉದ್ಯಾನವನ ಆಗಿರ್ಬೋದು, ಚಿತ್ರಮಂದಿರ ಆಗಿರ್ಬೋದು, ಸಾರ್ವಜನಿಕ ಶಿಕ್ಷಣ ಆಗಿರ್ಬೋದು. ಸೊ ಇಟ್ ಕುಡ್ ಬಿ ಅನ್ ಥಿಯೇಟರ್, ಆಡಿಟೋರಿಯಂ, ದ ಪೊಲೀಸ್, ಆರ್ ಇಟ್ ಕುಡ್ ಬಿ ದ ಜನರಲ್ ಎಜುಕೇಷನ್ ದಟ್ ವಿ ಆರ್ ಗಿವಿಂಗ್ ಥ್ರೂ ದಿ ಗವ್ರ್ಮೆಂಟ್. ಸೊ ಇದೆಲ್ಲ ನಮ್ಮ ಗವ್ರ್ಮೆಂಟ್ ಥ್ರೂ ಸಿಗೋವಂಥದ್ದು.
ಹಾಗೆ ಎರಡನೇ ವ್ಯತ್ಯಾಸವನ್ನು ನಾವು ನೋಡಿದಾಗ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್ಸ್ ಅಪ್ಲೈ ಅಂತ ಹೇಳ್ತೀವಿ. ಸೊ ಪ್ರೈವೇಟ್ ಗೂಡ್ಸಲ್ಲಿ ಏನಾಗುತ್ತೆ, ನಾವು ಸಾಮಾನ್ಯವಾಗಿ ಎಕ್ಸ್ಕ್ಲೂಸಿವ್ ಆಗಿ ವೈಯಕ್ತಿಕವಾಗಿ ಒಂದು ಇಂಡಿವಿಜುವಲ್ನ ಬೇಡಿಕೆ ಅಥವಾ ಡಿಮಾಂಡ್ಗೆ ಸೀಮಿತ ಆಗಿರೋವಂಥದ್ದು. ಹಾಗೆ ನಾವು ಪಬ್ಲಿಕ್ ಗೂಡ್ಸ್ಗೆ ಬಂದು ಕಂಪೇರ್ ಮಾಡಿ ನೋಡಿದಾಗ ಇದು ಇಂಡಿವಿಜುವಲ್ ಪ್ರಿನ್ಸಿಪಲ್ ಡಸ್ ನಾಟ್ ಅಪ್ಲೈ. ಇಲ್ಲಿ ವೈಯಕ್ತಿಕ ಬೇಡಿಕೆಗೆ ಯಾವುದೇ ಸ್ಕೋಪ್ ಇರೋದಿಲ್ಲ. ಇಲ್ಲಿ ಕಲೆಕ್ಟಿವ್ ಆಗಿ ಎಲ್ಲರೂ ಒಟ್ಟಾಗಿ ಬಯಸುವಂಥ ವಸ್ತುಗಳಿಗೆ ಬೇಡಿಕೆ ಇರುತ್ತೆ. ಅಂಥ ವಸ್ತುನ ಸರ್ಕಾರ ಒದಗಿಸುತ್ತೆ. ಇವಾಗ ಎಲ್ಲ ಪಬ್ಲಿಕ್ಕು ಸೇರಿ ನಮಗೆ ಇಲ್ಲೊಂದು ಶಿಕ್ಷಣ ಬೇಕು ಅಥವಾ ಇಲ್ಲೊಂದು ಸ್ಕೂಲ್ ಬೇಕು, ಇಲ್ಲೊಂದು ಉದ್ಯಾನವನ ಬೇಕು ಅಂದಾಗ ಅಂಥದ್ದನ್ನು ಅವರು ಪ್ರೊವೈಡ್ ಮಾಡುವಂಥದ್ದು. ಹಾಗೆ ಮತ್ತೆ ನಾವು ಮೂರನೇದು ನೋಡ್ತೀವಿ ಕಂಟ್ರೋಲ್ ಥ್ರೂ ಪ್ರೈಸ್ ಅಂತ. ಸೊ ಪ್ರೈವೇಟ್ ಸರಕುಗಳಿಗೆ ಯಾವಾಗಲೂ ಒಂದು ಬೆಲೆ ನಿಗದಿಯಾಗಿರುತ್ತೆ. ಆ ಬೆಲೆ ಕೊಟ್ಟು ನಾವು ಆ ವಸ್ತುವನ್ನು ತೊಗೋತೀವಿ. ಅದೇ ಪಬ್ಲಿಕ್ ಗೂಡ್ ಅಂತ ತೊಗೊಂಡಾಗ ಇಟ್ ಕುಡ್ ಬಿ ಫ್ರೀ, ಅಥವಾ ಕೆಲವು ಸಲ ಅದಕ್ಕೆ ದೇ ಡೋಂಟ್ ಹ್ಯಾವ್ ಟು ಪೇ, ಅಲ್ಲಿ ಪೇ ಮಾಡೋವಂಥ ಅವಶ್ಯಕತೆ ಕೂಡ ಕೆಲವು ಸಲ ಇರೋದಿಲ್ಲ. ಆಟೋಮೆಟಿಕ್ಕಾಗಿ ಅದು ಸರ್ಕಾರ ಅವ್ರಿಗೆ ಒದಗಿಸಿರೋವಂಥ ಒಂದು ಸೌಲಭ್ಯ ಆಗಿರುತ್ತೆ. ಸಿಮಿಲರ್ಲಿ ಇಲ್ಲಿ ನಾವು ಮತ್ತೊಂದು ಡಿಫ್ರೆನ್ಸಸ್ ನೋಡಿದಾಗ ಇಲ್ಲಿ ರೈವಲ್ರಿ ಇನ್ ಕನ್ಸಂಪ್ಷನ್ಸ್ ಅಂತ ನೋಡ್ತೀವಿ. ಸೊ ಪ್ರೈವೇಟ್ ಗೂಡ್ಸಲ್ಲಿ ಏನಾಗುತ್ತೆ, ಅನುಭೋಗಕ್ಕೆ ಬಂದಾಗ ಅಲ್ಲಿ ತಾರತಮ್ಯ ಆಗೋದು, ವ್ಯತ್ಯಾಸ ಆಗೋದು, ರೈವಲ್ರಿ ಬರುವಂಥದ್ದನ್ನು ನೋಡ್ತೀವಿ. ಅದೇ ಪಬ್ಲಿಕ್ ಗೂಡ್ಸಲ್ಲಿ ಈ ರೈವಲ್ರಿ ಕನ್ಸಂಪ್ಷನ್ ಇರಲ್ಲ. ಎಲ್ಲರಿಗೂ ಓಪನ್ ಆಗಿ ಈಸಿಯಾಗಿ ಆಕ್ಸೆಸಬಲ್ ಆಗಿರೋವಂಥದ್ದು, ಎಲ್ಲರೂ ಬಳಸುವಂಥ ಸರಕಾಗಿರುತ್ತೆ. ಹಾಗೆ ಲಾಸ್ಟ್ ಒನ್ ಇದರಲ್ಲಿ ನಾವು ನೋಡೋದು ಅನ್ಈಕ್ವಲ್ ಕನ್ಸಂಪ್ಷನ್. ಪ್ರೈವೇಟ್ ಗೂಡ್ಸ್ ಅಂದಾಗ ಯಾವ ವ್ಯಕ್ತಿ ಹತ್ರ ಹಣ ಇರುತ್ತೋ, ಇಫ್ ಐ ಕ್ಯಾನ್ ಅಫೋರ್ಡ್ ಟು ಪೇ ಓನ್ಲಿ ದೆನ್ ಐ ಕ್ಯಾನ್ ಗೆಟ್ ದಿ ಗುಡ್, ಅದರ್ವೈಸ್ ಐ ಹ್ಯಾವ್ ಟು ಗೋ ವಿತೌಟ್ ಇಟ್. ಸೊ ಆ ಸರಕಿಗೆ ನಾನು ದುಡ್ಡು ಕೊಡೋಕ್ಕೆ ಆಗಲ್ಲ, ಅರ್ಹತೆ ಇಲ್ಲ, ನನಗೆ ಆ ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಅಥವಾ ಆದಾಯ ಇಲ್ಲ ಅಂದಾಗ ನಮ್ಗೆ ಆ ವಸ್ತು ಸಿಗೋದಿಲ್ಲ. ಬಟ್ ಪಬ್ಲಿಕ್ ಗೂಡ್ಸ್ ಹಾಗಲ್ಲ, ಅಲ್ಲಿ ಸರ್ಕಾರ ಎಲ್ಲರಿಗೂ ಅಂತ ಒದಗಿಸಿದಾಗ ಆ ಸರಕು ಭೇದ ಭಾವ ಇಲ್ಲದೆ ಎಲ್ಲರಿಗೂ ರೀಚ್ ಆಗುವಂಥದ್ದು. ಸೊ ನಾವು ಈ ಸೆಷನ್ನಿನ ಸಮ್ಮರಿ ಅಂತ ನಾವು ನೋಡಿದಾಗ ಇಲ್ಲಿ ನಾವು 3 ವಿಷಯದ ಬಗ್ಗೆ ತಿಳ್ಕೊಂಡ್ವಿ. ಒಂದು ಪಬ್ಲಿಕ್ ಸೆಕ್ಟರ್ ಅಂದರೆ ಏನು, ಇನ್ನೊಂದು ಪ್ರೈವೇಟ್ ಗೂಡ್ಸ್ ಅಂದರೆ ಏನು, ಇನ್ನೊಂದು ಪಬ್ಲಿಕ್ ಗೂಡ್ಸ್ ಅಂದರೆ ಏನು ಅಂತ. ಸೊ ಇದು ನಮ್ಮ ಈ ಲೆಸನ್ನಿನ ಅಥವಾ ಈ ಸೆಷನ್ನಿನ ಸಾರಾಂಶ. ಹೋಪ್ ಯು ಹ್ಯಾವ್ ಎಂಜಾಯ್ಡ್ ದಿಸ್. ಸೊ ಐ ಹ್ಯಾಡ್ ಅ ವಂಡರ್ಫುಲ್ ಟೈಮ್ ಟೆಲಿಂಗ್ ಯು ಆರ್ ಟೀಚಿಂಗ್ ಯು ಅಬೌಟ್ ದಿಸ್ ಟಾಪಿಕ್. ಥ್ಯಾಂಕ್ ಯು.